ನಿಮ್ಮ ಕೈ ಬರಹ ಸುಧಾರಿಸಿಕೊಳ್ಳಿ. ಏನ್ ಸರ್, ನಮ್ಮ ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೋಬೋದಾ? ನೀವು ಎಷ್ಟೇ ಏಜ್ ಅಲ್ಲಿ ಇರಲಿ, ಈಗಲೂ ಮನ್ಸು ಮಾಡಿದ್ರು ನೀವು ಇಂಪ್ರೂವ್ ಮಾಡ್ಕೋಬಹುದು. ಸೊ ಅದು ನನಗೆ ಗ್ಯಾರಂಟಿ ಇದೆ. ನಾವು ಮನ್ಸು ಮಾಡ್ಬೇಕಷ್ಟೇ. ವಿಶೇಷವಾಗಿ ಆಂಗ್ಲ ಭಾಷೆ ಹ್ಯಾಂಡ್ ರೈಟಿಂಗಿಗೆ ಒಂದು 3 days ವರ್ಕ್ಶಾಪ್ ತುಂಬಾ ಹಿಂದೆ ಅಟೆಂಡ್ ಮಾಡಿದ್ದೆ. ಅವಾಗ ಒಂದು ಬುಕ್ ಕೊಟ್ಟಿದ್ರು. ಓಕೆ, ಇದರ ಪುಸ್ತಕದ ಹೆಸರು ಹ್ಯಾಂಡ್ ರೈಟಿಂಗ್ ರೈಟ್ ಟು ಬಿ ರೆಡ್ ಅಂತ. ಶಶಿಕುಮಾರ್ ಅಂಡ್ ಕೆ.ಸಿ. ಜನಾರ್ದನ್ ಅಂತ. ಕೆ.ಸಿ. ಜನಾರ್ದನ್ ಅವ್ರನ್ನ ಹ್ಯಾಂಡ್ ರೈಟಿಂಗ್ ಬಗ್ಗೆನೇ ದೂರದರ್ಶನಕ್ಕೋಸ್ಕರ ಮಾತಾಡಿಸಿದ್ದೆ. ಅದು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಇದೆ. ಓಕೆ, ಸೊ ಜನಾರ್ದನ್ ಅಂತೂ ವೆರಿ ಕ್ಲಿಯರ್ ಆಗಿ ಹೇಳಿದ್ರು, ಸರ್ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿ ಕಲಿಬಹುದು ಅಂತ. ಮತ್ತೆ ನನಗೆ ಕೆಲವರು ಹೇಳಿದ್ದಾರೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆದ್ರೆ ಎಜುಕೇಶನಲ್ಲಿ ನಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ ಅಂತ. ಇನ್ ಕೆಲವರು ಹೇಳ್ತಾರೆ ಬ್ರಿಲಿಯನ್ಸು ಜಾಸ್ತಿ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನೇ ಹೇಳ್ತಾರೆ. ಜೊತೆಗೆ ನಾನಂತೂ ಹೇಳ್ತಾ ಇರ್ತೀನಿ, ನಿಮ್ಮ ಬರವಣಿಗೆ ನಿಮ್ಮ ಹಣ ಬರಹವನ್ನು ಬರೆಯಬಲ್ಲದು ಅಂತ ಹೇಳ್ತಾ ಇರ್ತೀನಿ. ಆಮೇಲೆ ಕೈನಲ್ಲಿ ನೀವು ಇಟ್ಕೊಂಡು ಕೈಲಿ ಬರಿತಾ ಇದ್ರೆ ಇಲ್ಲಿಂದ ನರ್ವ್ ಹೀಗೆ ಹೋಗಿ ಹೋಗಿ ಬ್ರೈನ್ ನಲ್ಲಿ ಒಂಥರ ಡಿಕೋಡ್ ಆಗತ್ತೆ ಅಂತ ರಿಸರ್ಚರ್ಸ್ ಹೇಳಿದ್ದಾರೆ. ಇವೆಲ್ಲ ದೃಷ್ಟಿಯಿಂದ ಕೈ ಬರವಣಿಗೆ ತುಂಬಾ ಒಳ್ಳೆಯದು. ಅದನ್ನ ತಾವೆಲ್ಲರೂ ಅಳವಡಿಸ್ಕೋಬೇಕು ಅನ್ನೋದು ನನ್ನ ಒಂದು ಪ್ರಬಲವಾದ ಆಸೆ ಮತ್ತು ಆಶಯ. ನಮ್ಮ ವಿಜಯಪುರದ ನೇತ್ರಾವತಿಯವರು ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್, ನೇತ್ರಾವತಿ ಮೇಡಮ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಕೈ ಬರಹ ಸುಧಾರಿಸಿಕೊಳ್ಳಿ ಅಂತ ಹೇಳಿ, ಯಾಕಂದ್ರೆ ಇದು ವಿಷಯ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈ ಚಿಕ್ಕ ವಯಸ್ಸಿನ ಹಿಡ್ಕೊಂಡು ದೊಡ್ಡವ್ರ ತನಕ ಇದು ಎಲ್ಲರಿಗೂ ಅಪ್ಲೈ ಆಗುತ್ತದೆ. ಅಂದ್ರ ಸರಿ, ಅದು ಬೇಸಿಕ್ಸ್ ಏನೇನ್ ಬೇಕು ಕೈ ಬರಹ ಸುಧಾರಿಸಿಕೊಳ್ಳೋದಕ್ಕಂತೇಳಿ. ಒಂದ್ ಮನಿ ಕಟ್ಟಬೇಕಾದ್ರೆ ಬೇಸಿಕ್ಸ್ ಬೇಕಾಗ್ತಿರ್ತಾವ. ಏನಂದ್ರ ಇಟ್ಟಿಗೆ, ಉಸುಕು, ಸಿಮೆಂಟ್, ಕಬ್ಬಿಣ, ಈ ತರ. ಅಂದ್ರ ಒಂದು ನಿರ್ಮಾಣ ಆಗ್ಬೇಕಾದ್ರೆ ಅವೆಲ್ಲ ಬೇಕಾಗ್ತದ. ಅದು ಎಲ್ಲ ಚಲೋ ಇದ್ರೆ ತಾನೇ ಮನಿ ಸುಂದರವಾಗಿ ನಿರ್ಮಾಣ ಆಗ್ತದಲ್ಲ. ಅದೇ ತರಾನು ನಾವು ಕೈ ಬರಹ ಸುಧಾರಿಸಿಕೊಳ್ಬೇಕಾದ್ರೆ ಕೆಲವೊಂದು ಬೇಸಿಕ್ಸ್ ಏನ್ ಬೇಕಂದ್ರೆ ಸರಿಯಾಗಿ ಕುಳಿತುಕೊಳ್ಳಬೇಕಂದ್ರೆ ನೇರವಾಗಿ ಕುಳಿತುಕೊಳ್ಳೋದು ಇರ್ಬೇಕು ಯಾವಾಗಲೂ. ಹಿಂಗ ಯಾಕಂದ್ರೆ ಡೊಂಕ್ ಕುಂಡ್ರದು, ಯಾಕಂದ್ರೆ ಹಿಂಗ್ ಮುಕ್ಕೊಂಡು ಹಿಂಗ್ ಬರೆಯೋದು. ಹಿಂಗ ಯಾವಾಗಲೂ ನೋಡ್ರಿ ನೀವು, ಯಾವಾಗಲೂ ಹಿಂಗ್ ವಂಕಾಗಿ ಬರದ್ರ ವಂಕಿಯಾಗಿ ಬಿಟ್ಟಿರ್ತಾವ ಅಕ್ಷರಗಳು. ಅಂದ್ರ ಯಾವ ತರ ನಾವು ಶಿಸ್ತು ಬದ್ಧವಾಗಿ ಬರಿತೇವಲ್ಲ, ಅಕ್ಷರಗಳು ನೀಟಾಗಿ ಕೊತ್ ಹೋಗ್ತಿರ್ತಾವ. ಮತ್ತ ನಾವು ಬರಿ ಮುಂದನು ಪೆನ್ ಮತ್ತು ಪೆನ್ಸಿಲ್ ಯಾವುದೇ ಇರ್ಲಿ ಕರೆಕ್ಟ್ ಮೂಡ್ಬೇಕದು. ಅಂದ್ರ ಕೆಲವೊಂದ್ ಏನ್ ಮಾಡ್ತಿರ್ತಾವ, ಬಿಟ್ ಮುಡಕ್ ಚಾಲು ಮಾಡ್ತಿರ್ತಾವ. ಅಂದ್ರ ಅದನ್ನು ಚೆನ್ನಾಗಿದ್ರ ಅವನು ಬರಿತೇವಲ್ಲ ಬರ, ಅದು ತುಂಬಾ ಚೆನ್ನಾಗಿರ್ತದ. ಅಂದ್ರೆ ಸ್ಪೀಡ್ ಆಗಿ ಬರಿಬಾರ್ದು ಯಾವುದೇ ಅಲ್ಲಿ. ಈಗ ಒಂದ್ ಏನೋ ವಿಚಾರಗಳು ಬರ್ತಿರ್ತಾವ, ಏನೇನೋ ಸ್ಪೀಡಾಗಿ ಹಿಂಗ ಗಿಚ್ಕೊತ್ ಹೋಗ್ತಾರಲ್ಲ, ಆ ತರ ಅಲ್ಲ. ನಿಧಾನವಾಗಿ ಮಂದಗತಿಯಲ್ಲಿ ಅಂತಾರಲ್ಲ, ಆ ತರ. ಅಂದ್ರೆ ಹೆಂಗ ಬರ್ಕೋತ ಹೋಗ್ತೇವಲ್ಲ ವಿಚಾರಗಳನ್ನು, ಆ ತರ ಅಕ್ಷರಗಳು ಸ್ಪಷ್ಟತೆ ಹಾಕೋತ ಹೋಗ್ತಿರ್ತಾವ ಅಂತ. ಮತ್ತೆ ಆ ಅಕ್ಷರಗಳ ಅಂತರ ಇರ್ಬೇಕು ಒಂದ್ ಪದ ಆದ ಬಳಕೆ. ಯಾಕಂದ್ರ ಈ ಒಂದು ಪದ ಅಂದ್ರೆ ಎಲ್ಲಾ ಕೂಡಿಸಿ ಬರೋದ್ರ ಅಕ್ಷರ ಚಂದ ಅನ್ಸಲ್ಲವು. ಯಾಕಂದ್ರ ನಡುವೆ ಎಲ್ಲೆಲ್ಲಿ ಗ್ಯಾಪ್ ಕೊಡ್ಬೇಕು ಒಂದ್ ವರ್ಡ್ ಆದ ಬಳಕ, ಆ ತರ ಕೊಟ್ರ ಅವು ಚಂದ ಕಾಣ್ತಾವ, ಓದಾಕನು ಬರ್ತದ ಎಲ್ಲರಿಗೂ ಅಂತ. ಮತ್ತೆ ನಿರಂತರ ಅಭ್ಯಾಸ ಇರಬೇಕು. ಯಾಕಂದ್ರೆ ಇವತ್ತೊಂದ್ ದಿವಸ ಬರಿತೀವಿ, ಮುಂದೊಂದ ಅಂದ್ರೆ ನಿರಂತರವಾಗಿ ಬರ್ಕೋತ ನೀವು 10 ನಿಮಿಷ ಬರಲಿ, 15 ನಿಮಿಷ ಬರಲಿ, ಅಂದ್ರೆ ನಿರಂತರವಾಗಿ ಬರೆಯುವುದರಿಂದ ಏನಾಗ್ತಾವ, ಅಕ್ಷರಗಳು ನೀಟ್ ಆಕೋತ ಹೋಗ್ತಾವ ಯಾವುದೇ ಅಲ್ಲಿ. ಈಗ ನಾವು ಪುಸ್ತಕ, ಈಗ ಒಂದು ವಿಷಯದ ಬಗ್ಗೆ ಮಹಾಭಾರತ ಯಾವುದೇ ರಾಮಾಯಣ ಓದ್ತಿರ್ತೀವಿ. ಆದ್ರೆ ಒಂದ್ಸರಿ 2 ಸರಿ ಓದಕ್ರ ತಿಳಿದಿಲ್ಲ. ಹಂಗೆ ಮೇಲೆ ಓದಕ್ರ ಅದು ಡೀಪ್ ಆಗಿ ತಿಳ್ಕೊತ ಓದ್ತಿರ್ತದಲ್ಲ. ಅದೇ ತರ ಇದು ಬರವಣಿಗೆನು ಅದೇ ತರ ಅಂತ ನನಗನ್ನಿಸ್ತದ. ಅಂದ್ರೆ ಮಾದರಿ ನೋಡುವುದಂದ್ರೆ ಈಗ ಬೇರೆಯವರು ಬರ್ದಿರ್ತಾರಲ್ಲ, ಅದು ನೋಡ್ಕೋತಿರ್ಬೇಕು ನಾವು. ಈಗ ಬರಿತೇವಂದ್ರೆ ಈ ಕೆಲವ್ರು ಬಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಬರ್ದಿರ್ತಾರಲ್ಲ, ಅದೇ ತರ ನಾವು ನೋಡಿ ಬರೆಯುವುದರಿಂದ ಮತ್ತಿಷ್ಟು ಇಂಪ್ರೂವ್ಮೆಂಟ್ ಹಾಕೊಂಡು ಮತ್ ಸುಂದರವಾಗಿ ಅಕ್ಷರ ಆಗ್ಬೋದು ಅಂತ. ಮತ್ತೆ ಯಾವಾಗಲೂ ಸಹನೆ ಇರ್ಬೇಕು ಈಗ ಅಕ್ಷರ ಬರೆಯೋ ಮುಂದೆ. ಯಾಕಂದ್ರ ಗಡಿಬಿಡಿ ಏನೋ ಒಂದು ಎಲ್ಲೋ ವಿಚಾರ, ಎಲ್ಲೋ ನಮ್ ಕೈ ಒಂದು ಕೆಲಸ ಮಾಡ್ತದ, ನಮ್ಮ ಮೈಂಡ್ ಒಂದು ಕೆಲಸ ಮಾಡ್ತದ, ಆ ತರ ಇರಬಾರ್ದು. ಯಾವುದೇ ಸಹನೆಯಿಂದ ಶಾಂತದಿಂದ ಎಷ್ಟು ಅಕ್ಷರ ಮೇಲೆ ಗಮನ ಕೊಟ್ಟು ಬರ್ದಕ್ರೆ ಯಾವ ತರ ಅಕ್ಷರಗಳು ನೀಟಾಗಿ ದುಂಡಾಗಿರ್ತಾವಲ್ಲ, ಆ ತರ ಸುಂದರವಾಗಿ ಕಾಣ್ತಾವ. ಯಾವುದೇ ಅಲ್ಲಿ ಅಭ್ಯಾಸಗಳು ತಕ್ಷಣ ಆಗುದಿಲ್ಲ, ಟೈಮ್ ತಗೋತಾವ. ಈಗ ಪಬ್ಲಿಕ್ ಸ್ಪೀಕಿಂಗ್ ಕಲಿಕ್ಕೂ ಬಂದಿರ್ದೇವ್ ನಾವೆಲ್ಲರೂ. ಒಮ್ಮೆ ಇವತ್ತು ಬಂದು ನಾಳೆನೆ ಕಲ್ತು ಬಿಡ್ತೇವ ಅಲ್ಲ, ಕ್ರಮೇಣ ಹಂತವಾಗಿ ಹಂಗ ಇಂಪ್ರೂವ್ ಆಕೋತ ಹೋತದಲ್ಲ. ಅದೇ ತರ ಕೈ ಬರಾನು ಅಂತ ನನಗನ್ನಿಸ್ತದ. ಒಟ್ಟಾರೆ ಕೈ ಬರ ಯಾರು
ಸುಧಾರಿಸಿರ್ತಾವಲ್ಲ ಅವ್ರ ವ್ಯಕ್ತಿ ಶಿಸ್ತು ಗುಣ ಬೆಳೆಯುತ್ತದ ಅಂತ ಹೇಳಿ ಹೇಳ್ತಾರ. ಇಲ್ಲ ತುಂಬಾ ಶಿಸ್ತಿನಿಂದ ಕೂಡಿರ್ತದ ಆ ವ್ಯಕ್ತಿಯ ವ್ಯಕ್ತಿತ್ವ ಅಂತ ಹೇಳಿ ಅನಿಸ್ತದ. ಇಷ್ಟ ಅವಕಾಶ ಇಷ್ಟು ಮಾಡಿಕೊಟ್ಟದಕ್ಕೆ ಸರ್ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್. ಧನ್ಯವಾದ. ಓಕೆ ನೇತ್ರಾವತಿ, ಥ್ಯಾಂಕ್ ಯು. ಶಿವಮೊಗ್ಗದ ಮಂಜುಳಾ ಮೇಡಮ್ ಇದ್ದಾರೆ. ಎಸ್ ಮಂಜುಳಾ ಅವರೇ, ತಮಗೆ ಅನ್ಸುತ್ತೆ? ಸರ್, ಈಗ ನಾವೆಲ್ಲ ಡಿಜಿಟಲ್ ಯುಗದಲ್ಲಿ ಇದ್ದೀವಿ. ಒಂದು ಬಟನ್ ಪ್ರೆಸ್ ಮಾಡೋದ್ರಿಂದ ಅಥವಾ ಒಂದು ನಮ್ಮ ಬೆರಳನ್ನ ಟಚ್ ಮಾಡೋದ್ರಿಂದ ನಾವೆಲ್ಲದನ್ನು ನೋಡ್ತಾ ಇದೀವಿ. ಯಾವುದೇ ಸಂದೇಶ ಕಳಿಸ್ಲಿಕ್ಕೂ ನಾವು ಅದನ್ನ ಮಾಡ್ತಾ ಇದೀವಿ. ನಾವು ಏನೇ ಮಾಹಿತಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಚಾಲನೆ ಮಾಡೋದು ಈಗ ಬರವಣಿಗೆ ಮೂಲಕ ಇಲ್ವೇ ಇಲ್ಲ. ಮೊದ್ಲು ಫೋನಲ್ಲಿ ಅಟ್ಲೀಸ್ಟ್ ಮಾತ್ರ, ಈಗ ಫೋನ್ ಬಿಟ್ಟು ಮೆಸೇಜ್ ಬಂದಿದೀವಿ ನಾವಾಗ್ಲೇ. ಅಂದ್ರೆ ಇಲ್ಲಿ ಬರವಣಿಗೆ ನಮ್ಗೆ ಇಲ್ಲಿ ಮಿಸ್ ಆಯ್ತು ಅನ್ನೋದೇನೋ ನಿಜ. ಆದ್ರೆ ಆ ಬರವಣಿಗೆ ಮಿಸ್ ಆಗಿದ್ದಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಎಷ್ಟು ಬದಲಾವಣೆಗಳಿಗೆ ಕಾರಣ ಆಯ್ತು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಈಗ ನಾವು ಬರೆಯೋದ್ರಿಂದ ನಮ್ಮ ಬೆರಳುಗಳ ಮೂಲಕ ಮೂಡುವಂತ ಅಕ್ಷರದ ಆ ಒತ್ತಡ ನಮ್ಮ ನಾಡಿಗಳಿಗೆ ಎಫೆಕ್ಟ್ ಆಗಿ ಅದು ನಮ್ಮ ಬ್ರೈನಿಗೆ ಹೋಗುತ್ತೆ. ಆವಾಗ ಅಲ್ಲಿ ಡೊಪಮೈನ್ ಅನ್ನೋ ಒಂದು ಅದು ರಸಾಯನ ವಸ್ತು ರಿಲೀಸ್ ಆಗುತ್ತೆ. ಅದ್ರಿಂದ ನಮ್ಗೆ ಸಂತೋಷ ಆಗುತ್ತೆ. ಆದ್ರೆ ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಾವು ಎಲ್ಲ ಒಂಥರ ಜಡ ವಸ್ತುಗಳ ತರ ಆಗ್ಬಿಟ್ಟಿದೀವಿ. ಬರೇ ಮಿಷನ್ ಉಪಯೋಗಿಸ್ಕೊಂಡು ಎಲ್ಲ ಜಡ ವಸ್ತುಗಳ ತರ ಆಗಿದೀವಿ. ಹಿಂದೆಲ್ಲ ಲೆಟರ್ಗಳು ಬರ್ತಾ ಇತ್ತು ನಮ್ಗೆ. ಆ ಒಂದು ಲೆಟರ್ ನಾವು ಬಂದ್ರೆ ಅದು ವಾರಗಂಟ್ಲೆ ಅದನ್ನ ತಿರ್ಗಿ ಓದ್ತಾ ಇದ್ವಿ. ಆ ಭಾವನೆಗಳು ನಮ್ಗೆ ಎಷ್ಟು ಖುಷಿ ಕೊಡ್ತಾ ಇತ್ತು. ಆ ಫೀಲಿಂಗ್ಸ್ ನಮ್ಮ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ತಂದೆ ತಾಯಿನೋ ಬರ್ದಿದ್ದನ್ನ ನಾವು ನಮ್ ಜೀವನ ಪರ್ಯಂತ ಈಗ್ಲೂ ಇಟ್ಕೊಂಡಿದೀವಿ. ನಮ್ಮನ್ನಲ್ಲೂ ಕೂಡ ಪತ್ರಗಳಿದಾವೆ. ಹಂಗೆ ನಾವ್ ಇಟ್ಕೊಂಡು ಸ್ನೇಹಿತರನ್ನ ಅದನ್ನ ನೆನಪಾದಾಗೆಲ್ಲ ಅದನ್ನ ನೋಡ್ಬಿಟ್ಟು ನಮ್ಮ ಭಾವನೆಗಳನ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮೂಲಕ ಸಂತೋಷ ನಮಗೆ ಸಿಗ್ತಾ ಇತ್ತು. ಈಗ ಅದು ನಮ್ಗೆ ಏನೂ ಇಲ್ಲ. ಆಮೇಲೆ ನಾವು ಈಗ ಯಾವ್ದಾರು ಲೇಖಕರ ಇದನ್ನ ಕಥೆಗಳು ಪ್ರಕಟ ಆಗ್ಬೇಕು ಮೊದ್ಲು ಹಸ್ತಪ್ರತಿನ ತರಿಸ್ಕೊಳ್ತಾ ಇದ್ರು, ಪ್ರಕಾಶಕರಾಗ್ಲಿ ಅಥವಾ ಯಾವ್ದೋ ಸಂಘಟನೆಗಳಾಗ್ಲಿ. ಆ ಹಸ್ತಪ್ರತಿಗೆ ಬಹುಮಾನ ಕೊಡುವಂತ ಕೆಲವು ಸಂಘಟನೆಗಳು ಇದ್ವು. ಹಸ್ತಪ್ರತಿ ಬಹುಮಾನ ಕೊಡ್ತಾರೆ ಅಂದ್ರೆ ಅದು ಅಕ್ಷರ ಯಾವ ಮಟ್ಟದಲ್ಲಿ ಇರ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಆ ಸಮಿತಿಯಲ್ಲಿ ಇದ್ದಂತ ಪ್ರತಿಯೊಬ್ಬರಿಗೂ ಅವ್ರ ಅಕ್ಷರಗಳು ಅರ್ಥ ಆಗ್ಬೇಕು. ಇದು ಅಕ್ಷರಗಳು ಬರೀ ಅಕ್ಷರಗಳಲ್ಲ, ಅಕ್ಷರಗಳು ಪದಗಳ ಮತ್ತು ವಾಕ್ಯಗಳ ಮತ್ತು ಸಾಲುಗಳ ಭಾವನೆ ಆಗಿರುತ್ತೆ. ಅದು ನಾವು ಹೇಗೆ ಓದ್ತಾ ಹೋಗ್ತೀವೋ ಆ ರೀತಿ ನಮ್ಮ ಭಾವನೆಗಳು ಮೂಡ್ತಾ ಹೋಗ್ತವೆ. ಹಂಗಾಗಿ ನಮ್ಗೆ ಬರವಣಿಗೆ ಇದನ್ನೊಂದನ್ನೇ ಕೊಡೋದಿಲ್ಲ. ನಮ್ಮ ನಮ್ಮ ನರನಾಡಿಗಳಿಗೆ ಒಂದು ಎಕ್ಸರ್ಸೈಸ್ ಮಾಡ್ಲಿಕ್ಕೂ ಆಗತ್ತೆ. ಒಂದು ಜನವರಿ 23 ಯಾವ್ದೋ ಕೈ ಬರಹದ ದಿನ ಅಂತ ಘೋಷಣೆ ಮಾಡಲಾಗಿದೆ. ಅದು ಯಾಕೆ ಅಂತಂದ್ರೆ ಈ ಬರವಣಿಗೆನ ಪ್ರಾರಂಭ ಮಾಡಿದಂತ ಜಾನ್ ಹ್ಯಾನ್ಯಾಕ್ ಅವರ ಜನ್ಮದಿನದ ಆಚರಣೆಗಾಗಿ ಇದನ್ನ ಆಚರಿಸ್ತಾರೆ. ಇಂತ ಒಂದು ಅಂದ್ರೆ ಅವ್ರಿಗೂ ಗೊತ್ತಿತ್ತು, ಯಾಕೆ ಮನುಷ್ಯ ತನ್ನ ಬರವಣಿಗೆಯಿಂದ ದೂರ ಹೋಗ್ತಿದ್ದಾನೆ ಅಂತ ಗೊತ್ತಾದಾಗ ಅದನ್ನ ಪ್ರಚಲಿತ ತರಬೇಕು ಅನ್ನೋ ಕಾರಣಕ್ಕೇನೆ ಅವರು ಒಂದು ಬರವಣಿಗೆಯ ದಿನವನ್ನ ಆಚರಿಸಲಿಕ್ಕೆ ಶುರು ಮಾಡಿದ್ರು ಅವ್ರ ಹೆಸರಲ್ಲಿ. ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಬರವಣಿಗೆ ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು. ಓಕೆ, ಸೊ ನೇತ್ರಾವತಿ ಮತ್ತು ಮಂಜುಳಾ ಅವರು ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ದಾರೆ. ವೀಕ್ಷಕರೇ, ನಿಮ್ಗೆ ಏನು ಅನ್ನಿಸ್ತು ಈ ವಿಚಾರವನ್ನ ನೋಡಿದ್ರೆ? ನಿಮ್ಮ ಅನಿಸಿಕೆಗೋಸ್ಕರ ನಾನು ಗಮನಿಸ್ತಾ ಇರ್ತೇನೆ, ಎಲ್ಲ ಕಾಮೆಂಟನ್ನು ನಾನು ನೋಡ್ತಾ ಇರ್ತೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.